ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಮ್ಮ ಕಿಚನ್ನಲ್ಲಿ ಹೆಣ್ಣು ಬದನೆಕಾಯಿ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ. ಯಾರಿಗಿಷ್ಟ ಇಲ್ಲ ಹೇಳಿ? ಹೆಣ್ಣು ಬದನೆಕಾಯಿ ತುಂಬಾ ಚೆನ್ನಾಗಿರುತ್ತೆ, ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರೋದು. ಹಾಗಾದರೆ ತಡ ಯಾಕೆ, ಬನ್ನಿ ಕುಕ್ ವಿತ್ ರಾಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು. ನೋಡಿ, ಈಗ ನಾನು ಎಣ್ಣೆ ಬದನೆಕಾಯಿ ಮಾಡಲಿಕ್ಕೆ ಬದನೆಕಾಯಿ ಸೇಮ್ ಸೈಜ್ ಇರೋದು ತೊಗೊಂಡಿದ್ದೀನಿ. ಚಿಕ್ಕದಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ. ನೋಡಿ, ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ನಾನು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ ತೊಗೊಂಡಿದ್ದೀನಿ, ಹಸಿ ಶುಂಠಿ. ಮತ್ತು ಇಲ್ಲಿ ನಾನು ಶೇಂಗಾ ಹುರಿದಿಟ್ಕೊಂಡಿದ್ದೀನಿ, ಎಳ್ಳು ಹುರಿದಿಟ್ಕೊಂಡಿದ್ದೀನಿ ಮತ್ತು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಈಗ ಒಣ ಕೊಬ್ಬರಿ, ಎಳ್ಳು ಮತ್ತು ಶೇಂಗಾನ ನಾನು ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ನಾನು 3 ಸ್ಪೂನ್ ಖಾರ, ಒಂದು ಸ್ವಲ್ಪ ಅರಿಶಿಣ, ಧನಿಯಾ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾವು ತುಂಬ ಮೆತ್ತಗೆ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದನ್ನು ಈಗ ನಾನು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಈ ಪುಡಿನ ನಾವು ಬದನೆಕಾಯಿ ಒಳಗಡೆ ತುಂಬಬೇಕೀಗ. ಇದು ನಮಗೆ ಪುಡಿ ಆಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ಹಾಗಾದರೆ ಸ್ವಲ್ಪ ಮೆತ್ತಗೆ ಬರುತ್ತೆ ನಮಗೆ ಪೌಡ್ರು. ಈ ಪೌಡ್ರನ್ನ ನಾನು ಈಗ ಬದನೆಕಾಯಿನ 4 ಹೋಳು ಮಾಡಿಬಿಟ್ಟು ಇದಕ್ಕೆ ತುಂಬ್ತಾ ಇದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ತುಂಬಿಕೊಂಡು ನಾವು ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲ ಬದನೆಕಾಯಿನೂ ಇದೇ ಥರ ಮಾಡ್ಕೋಬೇಕು. ಎಲ್ಲರೂ ಮಾಡ್ಕೊತಿರ್ತೀರ, ಆದ್ರೂ ನಾನೀಗ ಸ್ಪೆಷಲಾಗಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ತುಂಬ್ಕೋಬೇಕು. ಈ ಹೆಣ್ಣು ಬದನೆಕಾಯಿಗೆ ನಮಗೆ ಹುಳಿ, ಖಾರ ಮತ್ತು ಬೆಲ್ಲ ಎಲ್ಲದೂ ಸ್ವಲ್ಪ ಜಾಸ್ತಿನೇ ಇರಬೇಕು. ಎಣ್ಣೆನೂ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಂಗಂದ್ರೇ ನಮ್ಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ನೋಡಿ, ಇದು ಟೋಟಲಿ ಆಪ್ಷನು. ಈ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ನಿಮಗೆ ಟೇಸ್ಟ್ ಬೇಕನ್ನೋರು, ಆ ಫ್ಲೇವರ್ ಬೇಕನ್ನೋರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಈಗ ನೋಡಿ, ನಾನು ಒಂದು 2ರಿಂದ 5 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ನಲ್ಲ, ಆ ಈರುಳ್ಳಿ ಹಾಕಿ ಅದೊಂದು ಸ್ವಲ್ಪ ಬೆಂದ ಮೇಲೆ ನಾನು ಈಗ ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈಗ ಸ್ಟಫ್ ಮಾಡಿರ್ತಕ್ಕಂಥ ಬದನೆಕಾಯಿನೆಲ್ಲನೂ ನಾನು ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆನಲ್ಲೇ ಸ್ವಲ್ಪ ನಾವು ಬದನೆಕಾಯಿನ ಹುರ್ಕೋಬೇಕು ಚೆನ್ನಾಗಿ, ಮೇಲೆ ಕೆಳಗೆ ಮಾಡಿಬಿಟ್ಟು ಆ ಬದನೆಕಾಯಿನ 2ರಿಂದ 3 ನಿಮಿಷ ಬದನೆಕಾಯಿನೆಲ್ಲ ಹುರ್ಕೊಂಡ್ರೆ, ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಸ್ವಲ್ಪ ಜಾಸ್ತಿನೇ ಫ್ರೈ ಆಗಿದೆ, ಇಷ್ಟು ಫ್ರೈ ಆಗೋದು ಬೇಡ. ನಾನು ಉಳಿದಿರ್ತಕ್ಕಂಥ ಪುಡಿನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು 5ರಿಂದ 10 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ. ನೋಡಿ, ಈಗ ಕುದೀತಾ ಇದೆ. ಇದನ್ನು ನಾವು ಸ್ವಲ್ಪ ಆವಾಗವಾಗ ಸ್ಪೂನ್ ಆಡಿಸ್ತಾ ಇರಬೇಕು, ಇಲ್ಲ ಅಂತಂದ್ರೆಗಿನ ಇದು ತಳ ಹಿಡಿದುಬಿಡುತ್ತೆ. ಯಾಕಂದರೆ ಶೇಂಗಾ ಪುಡಿ ಬೇಗ ತಳ ಹಿಡಿಯುತ್ತೆ. ಇದನ್ನು ನಾನು ನೋಡಿ ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇದೆ ಅಂದರೆ ಇದು ನಿಯರ್ ಬೆಂದಿದೆ ಅಂತಲೇ. ಈಗ ನಾನು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಮತ್ತು 3 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ಉಪ್ಪು ಆಗಲೇ ಪುಡಿಗೆ ಹಾಕ್ಕೊಂಡಿದ್ದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ಮೇಲೆ ಸೇರಿಸ್ಕೋತೀನಿ. ಇದಕ್ಕೆ ಹುಳಿ ಚೆನ್ನಾಗಿರಬೇಕು, ಬೆಲ್ಲ ಚೆನ್ನಾಗಿ ಬೀಳಬೇಕು ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಲರ್ಫುಲ್ ಆಗಿದೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ವೆರಿ ಸಿಂಪಲ್, ಎಲ್ಲರೂ ಮಾಡ್ಕೋತೀರ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಬದನೆಕಾಯಿ. ಇವತ್ತು ನಮ್ಮ ಅಪ್ಪ ಬಂದಿದ್ದಾರೆ, ಹಾಗಾಗಿ ನಾನು ಇವತ್ತು ಅವರಿಗೆ ರೊಟ್ಟಿ, ಎಣ್ಣೆ ಬದನೆಕಾಯಿ, ಹೀರೆಕಾಯಿ ಚಟ್ನಿ ಮತ್ತು ಸ್ವಲ್ಪ ಸೌತೆಕಾಯಿ ಹಾಕ್ಕೊಟ್ಟಿದ್ದೀನಿ. ಕೇಳೋಣ ಟೇಸ್ಟ್ ಹೆಂಗಿದೆ ಅಂತ, ನೋಡಿ ಹೇಳ್ತಾರೆ. ಹೆಂಗಾಗೈತಪ್ಪ? ಸೂಪರ್, ಚೆನ್ನಾಗೈತಾ? ಸೂಪರ್ ಆಯ್ತು. ಏನು ಜಾಸ್ತಿ ಆಗೈತೆ, ಏನು ಕಮ್ಮಿ ಆಗೈತೆ? ಎಲ್ಲ ಸೂಪರ್, ಎಲ್ಲ ಚೆನ್ನಾಗಿತ್ತು. ನನಗೆ ಗೊತ್ತಿತ್ತು ನಮ್ಮಪ್ಪ ಯಾವಾಗಲೂ ಸೂಪರ್ ಅಂತಾರಂತ. ಏನಂದರೆ ಎಣ್ಣೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅಂದ್ಕೊಂಡೆ, ಹೇಳಲಿಲ್ಲ. ತುಂಬ ಪ್ರೀತಿ ಅಲ್ವಾ ಮಗಳಂದರೆ, ಅದಕ್ಕೆ ಆಯಿತು. ನೋಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಎಣ್ಣೆ ಕಾಮನ್ನಾಗಿ ನಾವು ಶೇಂಗಾ ಪುಡಿ ಹಾಕ್ತೀವಲ್ವ, ಎಣ್ಣೆ ಸ್ವಲ್ಪ ಮೇಲೆ ತೇಲ್ಕೊಳ್ಳುತ್ತೆ. ಹುಣಸೆ ಹುಳಿ ಹಾಕಿದ ಮೇಲೆ ಒಂದು 5 ನಿಮಿಷ ನಾವು ಚಿಕ್ಕ ಊರಿನಲ್ಲೇ ಕುದಿಲಿಕ್ಕೆ ಬಿಡಬೇಕು. ನಂತರ ಬದನೆಕಾಯಿ ರೆಡಿ ಆಗುತ್ತೆ. ಮತ್ತು ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೆ, ನೀವು ಕರಿ ಎಳ್ಳು ಕೂಡ ತೊಗೋಬೋದು. ನಾನು ಯಾವಾಗಲೂ ಕರಿ ಎಳ್ಳೆ ತೊಗೊಳ್ಳೋದು, ಈ ಸರಿ ಬಿಳಿ ಎಳ್ಳಿದೆ ಅಂತ ಅದನ್ನು ತೊಗೊಂಡೆ. ನೋಡಿ, ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.